ಟೆರರ್ ಯಾಕೆ ಶ್ರೀನಗರ ಕಿಟ್ಟಿಗೆ? ಅದರ ಕತೆ, ಅವನ ಕಥೆಯನ್ನು ಹೆಣೆದ ರೀತಿ ನನಗೆ ತುಂಬಾ ಇಷ್ಟ ಆಯ್ತು. ನಂಗೆ ರಂಜನ್ ಬಲವಂತ ಮಾಡಿ ಒಂದು 2-3 ಶಾರ್ಟ್ ತೆಗೆದ್ಮೇಲೆ ತೋರಿಸಿದ್ರು ಆ ಶಾರ್ಟ್ ಹೆಂಗ್ ತೆಗ್ದೆ ಅಂತ. ಆದಿತ್ಯ ನಾನು ಕೊಲಾಬಾಗಿ 21-22 ವರ್ಷಗಳ ಮುಂಚೆ ನಾವು ಆದಿ ಅನ್ನೋ ಸಿನಿಮಾ ಮಾಡಿದ್ವಿ. ಇದು ರೀಲ್ಸ್ ಜನರೇಷನ್. ಎಮೋಷನ್ಸ್ ಒಂದೇನಾ, ತಂದೆ ತಾಯಿ ಅಪ್ಪ ಮಗ ಅಣ್ಣ ತಂಗಿ ಬಾಂಧವ್ಯಗಳು ಸೇಮ. ನಮ್ಗಂತೂ ಮಂಜಣ್ಣ ಎಂಥ ಅಡುಗೆ ಮಾಡಿಸೋರು ಪ್ರತಿದಿನ ಎಲ್ಲರಿಗೂ ಹಬ್ಬದ ಊಟ. ಅವ್ರಿಗೆ ಕಮ್ಮಿ ಇವ್ರಿಗೆ ಜಾಸ್ತಿ ನೋ. ಆ ಥರದೊಂದು ಲುಕ್ಕು, ಅಪಿಯರೆನ್ಸ್, ಆಂಬಿಯನ್ಸ್, ವಾಯ್ಸ್, ಖಡಕ್ ವಾಯ್ಸ್ ಎಲ್ಲ ಬೇಕಾಗಿತ್ತು. ಸಣ್ಣ ಪಾತ್ರನಾದ್ರೂ ಮಾಡ್ಲಿ, ನಾನು ನಾಯಕ ನಟನಾಗಾದ್ರೂ ಮಾಡ್ಲಿ, ನನ್ನ ಸಿನಿಮಾ ನನ್ನ ಕ್ರಾಫ್ಟ್ ಅಲ್ವಾ ಅದು. ಈತ ಮೊದಲನೇ ಸತಿ ಹೋಗಿ ಅಪ್ರೋಚ್ ಮಾಡಿದಾಗ, ಕತೆ ಹೇಳಿದಾಗ ಅಥವಾ ಆ ಕ್ಯಾರೆಕ್ಟರ್ ಬಗ್ಗೆ ಹೇಳಿದಾಗ ಅವರೆಲ್ಲ ನಮಗಿಂತ 10-15 ವರ್ಷ ಸೀನಿಯರ್ಗಳು. ಹಿಂದಿನ 90s ಅಲ್ಲಿ ಕೆಲವು 1-2 ಸಿನಿಮಾಗಳಲ್ಲಿ ಆಕ್ಟ್ ಮಾಡಿ ಸಣ್ಣವರು. ಇದು 8ನೇ ತರಗತಿಯಲ್ಲಿ ಇದ್ದಾಗ ನಾನು ಸೀರಿಯಲ್ ಮಾಡಿದ್ದೆ, ಮಾನವ ಅವ್ರದ್ದು ಮಲೆನಾಡಿನ ಚಿತ್ರಗಳು. ಹುಲಿಯಾ ಮಾಡಿದಾಗ ಎಷ್ಟು ಅವ್ರಿಗೆ, ಅವಾಗ ಅವರು ಬರೀ 19 ವಯಸ್ಸು, ಅವ್ರು ಮಾಡಿದ ಪಾತ್ರ 55 ವಯಸ್ಸಿಂದು. ಸೀನಿಯರ್ಸ್ ಜೊತೆ ಕೆಲಸ ಮಾಡುವಾಗ ಈಗ ಡೈರೆಕ್ಟರ್ಗೆ ಕೆಲವು ಶಾರ್ಟ್ಗಳು ಓಕೆ ಆಗಿರುತ್ತೆ. ಪ್ರತಿ ಸಿನಿಮಾ ನೋಡಿದಾಗಲೂ ರಿಲೀಸ್ ಆದ್ಮೇಲೂ ಅನ್ಸುತ್ತೆ ಏನೋ ಮಾಡ್ಬೋದಿತ್ತಲ್ಲ ಅಂತ. ಆದರೆ ನಾನೊಂಥರ ಹಾವಿದ್ದ ಹಾಗೆ, ಸುಮ್ಮನೆ ಹೋಗ್ತಿದ್ರೇನೆ ಜನ ಹೆದರ್ಕೋತಾರೆ, ಇನ್ನು ಹೆಡೆ ಎತ್ತಿದ್ರೆ. ಸ್ನೇಹಿತರೆ ನಮಸ್ಕಾರ, ಮತ್ತೊಮ್ಮೆ ಟೆರರ್ನ ವಿಶೇಷ ಮಾಹಿತಿಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಟೆರರ್ ಈ ವಾರ ರಿಲೀಸ್ ಆಗ್ತಾ ಇದೆ, ಕೌಂಟ್ ಡೌನ್ ಶುರುವಾಗಿದೆ. ಸೊ ಆದಿತ್ಯ ಅವರು ಟೆರರ್ ಬಗ್ಗೆ ಮಾತಾಡಿದ್ರು. ಸಿನಿಮಾದಲ್ಲಿ ಹಲವಾರು ಕಲಾವಿದರು, ಎಲ್ಲ ಕನ್ನಡದವರು. ಆದಿತ್ಯ ಅವರೇ ಹೇಳಿದ್ರು 100ಕ್ಕೆ 100ರಷ್ಟು ಕನ್ನಡದ ಕಲಾವಿದರಿದ್ದಾರೆ, ಸಾಕಷ್ಟು ಹಿರಿಯ ಕಲಾವಿದರಿದ್ದಾರೆ. ಬಹಳ ವಿಶೇಷವಾಗಿ ಆದಿತ್ಯ ಜೊತೆ ಸ್ಕ್ರೀನ್ ಶೇರ್ ಮಾಡಿರುವಂಥವ್ರು ನಮ್ಮ ಶ್ರೀನಗರ ಕಿಟ್ಟಿ ಅವರು. ನಾನೊಂಥರ ಹಾವಿದ್ದಾಗೆ ಸುಮ್ಮನೆ ನಡ್ಕೊಂಡು ಹೋದ್ರೆ ಜನ ಹೆದರ್ತಾರೆ ಅಂತ. ಏನ್ ಕತೆ ಅದು, ಬನ್ನಿ ಕೇಳೋಣ. ಕಿಟ್ಟಿ ಹೇಗಿದ್ದೀರಿ? ಫಸ್ಟ್ ಕ್ಲಾಸ್. ಥ್ಯಾಂಕ್ ಯು ವೆರಿ ಮಚ್ ಅಶೋಕ್. ಸೊ ಟೆರರ್ ಟ್ರೈಲರ್ ನೋಡಿದಾಗ ನಿಮ್ಮ ಪಾತ್ರ ಬಂತು. ಅದರಲ್ಲಿ ಆ ಡೈಲಾಗ್ನೇ ನಾನು ಓಪನಿಂಗ್ ಅಲ್ಲಿ ಹೇಳಿದೆ, ಎಡೆ ಎತ್ತಿದ್ರೆ ಏನ್ ಮಾಡ್ತಾರೆ? ಅದು ಸಿನಿಮಾಲೇ ನೋಡ್ಬೇಕು. ಇವನು ಎಡೆ ಎತ್ತಿ ಏನ್ ಮಾಡ್ತಾರೆ ಅಂತ ಸಿನಿಮಾ ನೋಡ್ಬೇಕು. ಎಲ್ಲ ಆತ್ಮೀಯ ಕನ್ನಡ ಕಲಾಭಿಮಾನಿಗಳಿಗೆ ನಮಸ್ಕಾರ. ಟೆರರ್ ಇದೆ ಏಪ್ರಿಲ್ 10ಕ್ಕೆ ಬಿಡುಗಡೆ ಆಗಕ್ಕೆ ನಾವೆಲ್ಲ ಫಿಂಗರ್ಸ್ ಕ್ರಾಸ್ಡ್, ಹೊಟ್ಟೆಲಿ ಚಿಟ್ಟೆ ಓಡಾಡ್ತಾ ಇದೆ. ಪ್ರತಿ ಸಿನಿಮಾ ಬಿಡುಗಡೆ ಟೈಮಲ್ಲೂ ಇದೊಂದು ಇದ್ದೇ ಇರುತ್ತೆ. ನಮ್ಮ ಸಿನಿಮಾ ಮೇಲೆ ಬಂಡವಾಳ ಹಾಕಿರೋ ನಿರ್ಮಾಪಕರಿಗೂ ಒಳ್ಳೇದಾಗಬೇಕು. ಕನಸು ಕಟ್ಟಿ ಇಷ್ಟೊಂದು ಚೆನ್ನಾಗಿ ಸಿನಿಮಾನ ಚೆನ್ನಾಗಿ ಬಣ್ಣ ಹಚ್ಚಿ ರೆಡಿ ಮಾಡಿದ ನಿರ್ದೇಶಕರು, ನಮ್ಮ ಕ್ಯಾಮ್ರಾಮನ್ನು, ನಮ್ಮ ಎಡಿಟರ್, ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ನಮ್ಮ ಲಿರಿಸಿಸ್ಟು, ಎಲ್ಲ ಕಲಾವಿದರು, ಪ್ರತಿಯೊಬ್ಬರಿಗೂ ಅದೊಂದು ಭಯ ಇರುತ್ತೆ. ನಮ್ಮ ಸಿನಿಮಾ, ನಮ್ಮ ಪ್ರಯತ್ನ ತುಂಬ ಪ್ರಾಮಾಣಿಕತೆಯಿಂದ ಮಾಡಿದ್ದೀವಿ. ಅದನ್ನು ತಂದು ಈಗ ಪ್ರೇಕ್ಷಕರ ಮುಂದೆ ಇಡ್ತಾ ಇದ್ದೀವಿ. ಅವ್ರ ಪ್ರೀತಿಯಿಂದ ಅಪ್ಕೊಂಡ್ಬಿಟ್ರೆ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ನೀವು ನಿರಂತರವಾಗಿ ಎಲ್ಲ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ಕೊಂಡೇ ಬಂದಿದ್ದೀರಿ. ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡ್ತಾ ಇದ್ರಿ, ಕಿರಿತೆರೆಯಿಂದ ಹಿರಿತೆರೆಗೆ ಬಂದ್ರಿ, ಹೀರೋ ಆದ್ರಿ, ಹೀರೋ ಆದ್ಮೇಲೂ ಬೇರೆ ಬೇರೆ ಪಾತ್ರಗಳನ್ನ ಮಾಡಿದ್ರಿ. ಎಲ್ಲ ಕಲಾವಿದರ ಜೊತೆ ಒಟ್ಟೊಟ್ಟಿಗೆ ಕೆಲಸ ಮಾಡೋ ಆ ಒಂದು ವಾತಾವರಣ ಬಹಳ ವಿಶೇಷ. ಆಕ್ಚುಲ್ ಆಗಿ ಟೆರರ್ ಯಾಕೆ ಶ್ರೀನಗರ ಕಿಟ್ಟಿಗೆ? ಅದರ ಕತೆ, ನಮ್ಮ ರಂಜನ್ ಶಿವರಾಮೇಗೌಡ ನಿರ್ದೇಶಕರು, ಅವನ ಕಥೆಯನ್ನು ಹೆಣೆದ ರೀತಿ ನನಗೆ ತುಂಬಾ ಇಷ್ಟ ಆಯ್ತು. ಆಮೇಲೆ ಈ ಪಾತ್ರಕ್ಕೆ ಇದೊಂದೇ ಪಾತ್ರ ಅಲ್ಲ, ಉಳಿದ ಎಲ್ಲಾ ಪಾತ್ರಗಳಿಗೂ ಎಷ್ಟು ಚೆನ್ನಾಗಿ ಅವನು ಆ ಫ್ರೇಮ್ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದ ಅಂದ್ರೆ, ಪ್ರತಿಯೊಂದು ತುಂಬಾ ಗಟ್ಟಿತನದಿಂದ ಕೂಡಿದ ಚಿತ್ರಕಥೆ ಮತ್ತು ಆ ಪಾತ್ರಕ್ಕಿರೋ ಜವಾಬ್ದಾರಿಗಳನ್ನ ತುಂಬಾ ಚೆನ್ನಾಗಿ ಹೇಳ್ದ. ಮತ್ತೆ ಹೇಳಕ್ ಹೊರಟಿರೋ ಶೈಲಿ, ಕ್ಯಾನ್ವಾಸ್ ತುಂಬಾ ದೊಡ್ಡದಾಗಿದೆ. ನಿರ್ಮಾಣ ಸಂಸ್ಥೆ ನಮ್ಮ ಉಪ್ಪಿ ಎಂಟರ್ಟೈನರ್ಸ್, ನಮ್ಮ ಸಿಲ್ಕ್ ಮಂಜಣ್ಣ ನಿರ್ಮಾಣ ಮಾಡಿರೋದು. ಅವನ ಕತೆ ಹೇಳಿದ ತಕ್ಷಣ ಒಂದು ಎಕ್ಸೈಟ್ಮೆಂಟ್ ಆಯ್ತು. ಎಸ್, ಇಲ್ಲ ಇದರಲ್ಲಿ ನನ್ನನ್ನು ನಾನು ಬೇರೆ ರೀತಿ ಕಾಣಿಸ್ಕೊಳ್ಳೋ ತರ ಆಗ್ಬಹುದು ಅಂತ. ಮತ್ತೆ ಅದರದೊಂದು ಕಾಸ್ಟ್ಯೂಮ್ಸ್ ಆಗ್ಬಹುದು, ಆ ಬಿಹೇವಿಯರ್ ಪಾರ್ಟ್ನರ್ನು ನನಗೆ ಎಕ್ಸ್ಪ್ಲೈನ್ ಮಾಡಿದಾಗ ಎಸ್, ಇಲ್ಲ ಈಗ ಇದು ಚಾಲೆಂಜಿಂಗ್ ಆಗಿ ತಗೋಬೇಕಿದೆ ನಾನು ಆ ಥರ. ಹಾಗಾಗಿ ತುಂಬ ಎಕ್ಸೈಟೆಡ್ ಆಗಿ ಈ ಸಿನಿಮಾನ ಒಪ್ಕೊಂಡೆ. ಅಷ್ಟೇ ಪರಿಣಾಮಕಾರಿಯಾಗಿ ಚಿತ್ರೀಕರಣ ಮಾಡಿದ್ದಾರೆ, ಅಷ್ಟೇ ಮುದ್ದಾಗಿ ತೋರಿಸಿದ್ದಾರೆ. ಪ್ರತಿಯೊಂದು ಪಾತ್ರದ ಉದ್ದ, ಆಳ, ಅಗಲವನ್ನ ರಂಜನ್ ಹ್ಯಾಸ್ ಡನ್ ಎ ವಂಡರ್ಫುಲ್ ಜಾಬ್. ಸೊ ಸ್ಟೋರಿ ಹೇಳಿದ ತಕ್ಷಣ ಇಷ್ಟ ಆಯ್ತಾ, ಅಥವಾ ಈಗ ಸಾಮಾನ್ಯವಾಗಿ ಒಂದು ಕತೆ ಕೇಳುವಾಗ ಯಾವುದೋ ಒಂದು ಪಾಯಿಂಟ್ ಇಷ್ಟ ಆಗಿರುತ್ತೆ, ಲೆಟ್ಸ್ ಸಿ ಇನ್ನೊಂದ್ಸಲ ಕತೆ ಕೇಳೋಣ, ಆ ಕ್ಯಾರೆಕ್ಟರ್ ನನ್ ನಿಜವಾಗ್ಲೂ ಅದೇ ಫೀಲ್ ಕೊಡ್ತಿದ್ಯಾ ಅನ್ನೋ. ನನಗೆ ನಿಜವಾಗ್ಲೂ ಎಲ್ಲೂ ಯಾವ ಹಂತದಲ್ಲೂ ಅವರು ಫಸ್ಟ್ ಟೈಮ್ ಕತೆ ಹೇಳಿದಾಗ್ಲೇನೆ ಆ ಎಕ್ಸೈಟ್ಮೆಂಟ್ ಇತ್ತು. ಶೂಟ್ ಮಾಡ್ಬೇಕಾದ್ರೆ ನಾನು ಸಾಮಾನ್ಯವಾಗಿ ಮಾನಿಟರ್ ನೋಡಲ್ಲ. ಶಾರ್ಟ್ ಡೈರೆಕ್ಟರ್ ಓಕೆ, ಕ್ಯಾಮ್ರಾಮನ್ ಓಕೆ ಆದ್ಮೇಲೆ ಮುಗೀತು ಅಷ್ಟೇ. ನಾವು ನೋಡೋ ಅವಶ್ಯಕತೆ ಇರಲ್ಲ. ನಂಗೆ ರಂಜನ್ ಬಲವಂತ ಮಾಡಿ ಒಂದು 2-3 ಶಾರ್ಟ್ ತೆಗೆದ್ಮೇಲೆ ತೋರಿಸಿದ್ರು ಆ ಶಾರ್ಟ್ ಹೆಂಗ್ ತೆಗ್ದೆ ಅಂತ. ವಾವ್. ಅಂದ್ರೆ ಶೂಟಿಂಗ್ ಹೋದ್ಮೇಲೆ ಹೌದು. ಮತ್ತೆ ನನ್ನ ಕ್ಯಾಮ್ರಾಮನ್ ನವೀನ್ ಒಂದೊಂದು ಕ್ಯಾರೆಕ್ಟರ್ಗೂ ಒಂದೊಂದು ಲೈಟಿಂಗ್ ಪ್ಯಾಟರ್ನ್ ಮಾಡ್ಕೊಂಡಿದ್ದಾರೆ.
ಕಲರ್ ಪ್ಯಾಲೆಟ್ ಚೇಂಜ್ ಆಗುತ್ತೆ. ಆಮೇಲೆ ಅದನ್ನ ಕೆಲ್ಸಗಳೆಲ್ಲ ಮುಗಿದ ಮೇಲೆ ನಾವು ಕೂತ್ಕೊಂಡು ಡಬ್ಬಿಂಗ್ ಮಾಡ್ಬೇಕಾದ್ರೆ ನೋಡಿದಾಗ ಇನ್ನೊಂದು ಎಕ್ಸೈಟ್ಮೆಂಟ್ ಆಯ್ತು. ಎಲ್ಲ ಮುಗಿಸಿ ನಾವೀಗ ಬಿಡುಗಡೆಗೆ ರೆಡಿ ಆಗಿದ್ದೀವಿ. ಈಗ ಒಂದು 3-4 ದಿನದ ಮುಂಚೆ ಕಂಪ್ಲೀಟ್ ಸಿನಿಮಾ ನಾವು ಪ್ರೇಕ್ಷಕರಿಗೆ ಏನ್ ತೋರಿಸ್ತೀವಿ ಅನ್ನೋದನ್ನ ತೋರಿಸಿದ್ರು. ಗೂಸ್ ಬಂಪ್ಸ್ ತುಂಬಾ ಚೆನ್ನಾಗಿದೆ ಸಿನಿಮಾ, ಅದ್ಭುತವಾಗಿ ಮಾಡಿದ್ದಾರೆ. ನನ್ನ ಪ್ರೇಕ್ಷಕರಿಗೆ ತುಂಬಾನೇ ಅತ್ಯಾಪ್ತ ಆಗುವಂತ ಒಂದು ಕಂಟೆಂಟ್ ಇದೆ. ಯಾವಾಗ ಸಿನಿಮಾ ಮಾಡಿದಾಗಲೂ ನಾವು ಕೇಳ್ಕೊತೀವಿ ಪ್ರೇಕ್ಷಕರನ್ನ, ಬನ್ನಿ ನೋಡದೇ ಇದ್ರೆ ಮಿಸ್ ಮಾಡ್ಕೋತೀರಾ ಅಂತ. ಇದನ್ನ ಮತ್ತೆ ಒತ್ತಿ ಒತ್ತಿ ಹೇಳ್ತಾ ಇದೀನಿ, ನಿಮ್ಮ ಹಣ ಮತ್ತು ನಿಮ್ಮ ಸಮಯ ಇದೆರಡರ ಬೆಲೆ ನಮಗೆ ಗೊತ್ತಿದೆ. ದಯಮಾಡಿ ಬನ್ನಿ, ನಿಮ್ಮ ನಿರೀಕ್ಷೆನ ಹುಸಿಗೊಳಿಸಲ್ಲ. ಆದಿ ಜೊತೆ ನಿಮ್ಮ ಪಾತ್ರ ಇರೋದ್ರಿಂದ ನಿಮ್ಮ ಪಾತ್ರ ಎಷ್ಟು ಪ್ರಾಮುಖ್ಯತೆ ಈ ಸಿನಿಮಾದಲ್ಲಿ ಇದೆ ಅಂತ ನಿಮ್ಗೆ? ಎಲ್ಲಾ ಪಾತ್ರಗಳಿಗೂ ಪ್ರಾಮುಖ್ಯತೆ ಇದೆ ಇಲ್ಲಿ. ಯಾಕಂದ್ರೆ ಯಾವುದೇ ಪಾತ್ರನ ಸುಮ್ನೆ ತಂದು ತುರ್ಕೋತರ ಮಾಡಿಲ್ಲ ನಮ್ಮ ಡೈರೆಕ್ಟರ್. ಹಾಗಾಗಿ ಆದಿತ್ಯ ನಾನು ಕೊಲಾಬ್ ಆಗಿ 21-22 ವರ್ಷಗಳ ಮುಂಚೆ ನಾವು ಆದಿ ಅನ್ನೋ ಸಿನಿಮಾ ಮಾಡಿದ್ವಿ. ಆ ಸಿನಿಮಾದಲ್ಲಿ ನಾನು ಸೆಕೆಂಡ್ ಲೀಡ್ ತರ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ. ಐ ಥಿಂಕ್ ನೀವ್ ಹೀರೋ ಆಗಿರ್ಲಿಲ್ಲ, ಗಿರಿ ಸಿನಿಮಾ ಬಂದಿರ್ಲಿಲ್ಲ. ಗಿರಿಗಿಂತ ಒಂದೇ ಸಿನಿಮಾ ಮುಂಚೆ ಅವ್ರದ್ದು ಲವ್ ಆದ್ಮೇಲೆ ವೆರಿ ನೆಕ್ಸ್ಟ್ ಎರಡನೇ ಸಿನಿಮಾ ಆದಿದ್ ಎರಡನೇ ಸಿನಿಮಾ, ನಂದು ಮೇನ್ ಸ್ಟ್ರೀಮ್ 3ನೇ ಸಿನಿಮಾ. ನನ್ 3ನೇ. ಅಲ್ಲಿಂದ ಇಲ್ಲಿವರೆಗೂ 21 ವರ್ಷಗಳ ಪ್ರಯಾಣ. ಸ್ನೇಹನೂ ಅದೇ ರೀತಿ ಇದೆ. ಮನಸ್ಸುಗಳು ಪ್ರಾಂಜಲವಾಗಿದ್ರೆ ಯಾವತ್ತೂ ಮುನ್ಸುಗಳು ಬರಲ್ಲ. ಹಂಗಾಗಿ ಇಷ್ಟು ವರ್ಷನೂ ಬದುಕಿದೀವಿ, ಅಷ್ಟೇ ಮುದ್ದಾಗಿದ್ದೀವಿ. ಸ್ನೇಹ ಅಷ್ಟೇ ಅದ್ಭುತವಾಗಿದೆ. ನನ್ನ ಪಾತ್ರಕ್ಕೆ ಆದಿ ಕಡೆಯಿಂದ ಏನೇನು ಇನ್ಪುಟ್ಸ್ ಬೇಕೋ ಧಾರಾಳವಾಗಿ ಕೊಟ್ಟಿದ್ದಾರೆ. ಆಮೇಲೆ ನಾವೇನಾದ್ರೂ ಕರೆಕ್ಷನ್ಸ್ ಹೇಳಿದ್ರೆ ಆದಿ ಏನು ಇರಿಸುಮುರುಸು ಮಾಡ್ಕೊಡಲ್ಲ. ಹೌದಲ್ವಾ, ಸರಿ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ. ಒಬ್ರಿಗೊಬ್ರಿಗೆ ಅಷ್ಟು ಚೆನ್ನಾಗಿರೋ ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದ್ರಿಂದ ಈ ಸಿನಿಮಾ ಅಷ್ಟು ಅದ್ಭುತವಾಗಿ ತೆರೆ ಮೇಲೆ ಬಂದಿದೆ. ಎಸ್, ಸಿನಿಮಾ ಮೇಕಿಂಗ್ ಪ್ರೊಸೆಸ್ ಅಫ್ಕೋರ್ಸ್ ಚೇಂಜ್ ಆಗಿದೆ, ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಜನ ಕೂಡ ಈಗ 20 ವರ್ಷದ ಹಿಂದೆ ನೀವು ಹೇಳ್ತಾ ಇದ್ದ ರೀತಿಯಲ್ಲಿ ಈಗ ಹೇಳಿದ್ರೆ ಬಹುಶಃ ಸಿನಿಮಾ ನೋಡ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಇದು ರೀಲ್ಸ್ ಜನರೇಷನ್. ಎಮೋಷನ್ಸ್ ಒಂದೇನಾ, ತಂದೆ ತಾಯಿ, ಅಪ್ಪ ಮಗ, ಅಣ್ಣ ತಂಗಿ ಬಾಂಧವ್ಯಗಳು ಸೇಮ, ಅದ್ಯಾವತ್ತೂ ಬದಲಾಗಲ್ಲ. ನೀವು ಯಾವಾಗ ಮನಸ್ಸು ಹೊಕ್ಕಿ ಮಾತಾಡ್ತೀರಾ ಅದು ನಿಜವಾಗ್ಲೂ ರೀಚ್ ಆಗುತ್ತೆ. ಆ ನಿಟ್ಟಲ್ಲಿ ನನ್ನ ನಿರ್ದೇಶಕ ತುಂಬಾ ಅದ್ಭುತವಾಗಿ ಪ್ರತಿಯೊಂದು ಮನಸ್ಸನ್ನು ಮುಟ್ಟುವಂತ ಕೆಲಸ ಮಾಡಿದ್ದಾನೆ. ನಾನು ಅದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಸೆಟ್ ಅಲ್ಲಿ ಹೇಗಿರ್ತಿತ್ತು ನಿಮ್ಮ ಮತ್ತೆ ಆದಿ? ನಮ್ಮ ಸೆಟ್ ಹೆಂಗಿರುತ್ತೆ ಅಷ್ಟು ನೀವು ನೋಡಿಲ್ವಾ? ನಾವು ಯಾವಾಗಲೂ ಮಜವಾಗಿರ್ತೀವಿ. ಕೆಲಸದಾದ್ಮೇಲೆ ವಿಲಾಸ ಎರಡು ಇರುತ್ತೆ. ನಮ್ಗಂತೂ ಮಂಜಣ್ಣ ಎಂಥ ಅಡ್ಗೆ ಮಾಡಿಸೋರು ಪ್ರತಿದಿನ ಎಲ್ಲರಿಗೂ ಹಬ್ಬದ ಊಟ. ಅವ್ರಿಗೆ ಕಮ್ಮಿ ಇವ್ರಿಗೆ ಜಾಸ್ತಿ ನೋ, ಟೇಬಲ್ ಹಾಕೊಂಡು ಎಲ್ಲ ಒಟ್ಟಿಗೆ ಕೂಡ್ತಾ ಇದ್ವಿ, ಎಲ್ರಿಗೂ ಒಟ್ಟಿಗೆ ಊಟ, ಸಂಜೆ ಆಟಗಳ ಆಟ, ಆಮೇಲೆ ಮನೆ ಕಡೆಗೆ ಓಟ. ನಿಮ್ಮ ಪಾತ್ರ ಇದ್ರಲ್ಲಿ ಬಹುತೇಕ ಕಲಾವಿದ್ರ ಜೊತೆ ಇದೆಯಾ? ಅಂದ್ರೆ ಆ ಎಕ್ಸ್ಪೀರಿಯನ್ಸ್ ಅಲ್ಲ, ಒಂದಕ್ಕೊಂದು ಪಾತ್ರಗಳಿಗೆ ಎಲ್ಲದಕ್ಕೂ ಲಿಂಕ್ ಇದೆ. ಆದ್ರೆ ನಾವು ಕೆಲಸ ಮಾಡ್ಬೇಕಾದ್ರೆ ಹೆಚ್ಚಿನ ಪೋರ್ಷನ್ಸ್ ನನಗೆ ಆದಿ ಜೊತೆ, ಶರತ್ ಸರ್ ಜೊತೆ, ಮತ್ತೆ ಅಕ್ಷರ ಗೌಡ ಜೊತೆ, ಶಶಿ ಅಣ್ಣನ ಜೊತೆ ಅಷ್ಟಿದೆ. ನನಗೆ ದೇವಣ್ಣನ ಕ್ಯಾರೆಕ್ಟರ್ಗೂ ನನಗೂ ಲಿಂಕ್ ಇಲ್ಲ. ಆದ್ರೆ ಎಲ್ಲಾ ಪಾತ್ರಗಳು ಇಂಟರ್ಲಿಂಕ್ಡ್. ಕೀರ್ತಿರಾಜ್ ಸರ್ ಜೊತೆನೂ 2 ಸೀನ್ ಇದೆ. ಬಟ್ ಹೇಳಕ್ ಹೊರಟಿರೋ ವಿಷಯವನ್ನ ಎಷ್ಟು ಚೆನ್ನಾಗಿ ಹೇಳಿದಾನ ರಂಜನ್ ಅಂದ್ರೆ ನಿಮಗೆ ಎಲ್ಲೂ ಒಂದು ಸಣ್ಣ ಕನ್ಫ್ಯೂಷನ್ ಆಗಲ್ಲ. ಆ ಸ್ಕ್ರೀನ್ ಪ್ಲೇನಲ್ಲಿ ಪ್ರತಿಯೊಬ್ಬರಿಗೂ ಸ್ಪೂನ್ ಫೀಡ್ ಮಾಡೋ ತರ ಇದೆ. ಸಾಕಷ್ಟು ಹೊಸ ನಿರ್ದೇಶಕರು ಬರ್ತಾ ಇದಾರೆ. ನೀವು ಹೊಸಬರ ಜೊತೆ ಸಾಕಷ್ಟು ಕೆಲಸ ಮಾಡ್ತಾನೆ ಇದೀರಿ ನಿರಂತರವಾಗಿ. ಫಸ್ಟ್ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದಿರಿ. ರಂಜನ್ ನಮ್ಗಳಿಗೆ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಾ ಇರಬಹುದು, ಆದ್ರೆ ಆತರ ಸಿನಿಮಾ ಇಂಡಸ್ಟ್ರಿಗೆ ಬಂದು ಆಗ್ಲೇ 17 ವರ್ಷ ಆಗಿದೆ. ತುಂಬಾ ನುರಿತ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದಾನೆ. ಮತ್ತೆ ಈ ತರದ ವಿಚಾರ ಹೇಳಬೇಕಾದಾಗ ಅವನಲ್ಲಿ ಫಸ್ಟ್ ಯಾವುದೇ ಕನ್ಫ್ಯೂಷನ್ ಇರಬಾರ್ದು. ಒಂದೊಂದು ಡೈಲಾಗು ಹೇಳಿದಾಗ್ಲೂ ನಮ್ಮ ಮನಸ್ಸಿಗೆ ಅದು ಅರ್ಥ ಆಗಿ ನಾವು ಅದನ್ನ ರಿಲೇಟ್ ಮಾಡಿಕೊಂಡು ಇದು ಸರಿ ಇದೆಯಾ ತಪ್ಪಿದೆಯಾ, ಇದನ್ನ ಹೆಂಗ್ ಮೌತಿಂಗ್ ಹೆಂಗ್ ಮಾಡೋದು ಅಂತೆಲ್ಲ ಕೇಳಿದಾಗ್ಲೂ ಹಿ ವಾಸ್ ವೆರಿ ವೆರಿ ಕಾನ್ಫಿಡೆಂಟ್ ಅಂಡ್ ವೆರಿ ಆ ಲೆವೆಲ್ ಆಫ್ ಥಿಂಕಿಂಗ್ ಇದೆಯಲ್ಲ, ಇಟ್ಸ್ ಟೂ ಮಚ್. ಅವ್ನು ಸೆಟಲ್ ಮಾತೇ ಆಡಲ್ಲ, ಗುಮ್ಮನ್ ಗುಸ್ಕಾತರ ಹಿಂಗೇ ಇರ್ತಾನೆ. ಓಕೆ, ರಂಜನ್ ಅವ್ರೆ ಹೇಳಿ, ನಿಮಗೆ ಕಿಟ್ಟಿ ಬಹಳ ಹೇಳ್ತಿದ್ರು, ಬಹಳ ಇಂಪ್ರೆಸಿವ್ ಅಂತ ಅನಿಸ್ತು ಅವ್ರು ಹೇಳಿದ ರೀತಿ ನೋಡಿ. ನೀವು ಕತೆ ಹೇಳೋ ಸ್ಟೈಲ್ ಬಹಳ ವಿಶೇಷವಾಗಿತ್ತು ಅಂತ. ಯಾಕೆ ಕಿಟ್ಟಿ, ಯಾಕೆ ಆದಿ? ಅಲ್ಲ, ಕಿಟ್ಟಪ್ಪ ಯಾಕೆ ಅಂತಂದ್ರೆ ಆಕ್ಚುಲ್ ಆಗಿ ಆ ಕ್ಯಾರೆಕ್ಟರ್ ಕೇಳ್ತಾ ಇತ್ತು. ಆ ತರದೊಂದು ಲುಕ್, ಅಪಿಯರೆನ್ಸ್, ಆಂಬಿಯನ್ಸ್, ಆ ವಾಯ್ಸ್, ಖಡಕ್ ವಾಯ್ಸ್ ಎಲ್ಲ ಬೇಕಾಗಿತ್ತು. ಆಮೇಲೆ ಫಸ್ಟ್ ಆದಿತ್ಯ ಸರ್ ಎಲ್ಲ ಅಪ್ರೋಚ್ ಮಾಡಿ ಎಲ್ಲ ಓಕೆ ಆಗಿತ್ತು. ಸೊ ನೆಕ್ಸ್ಟ್ ಆಪ್ಷನ್ ನಾನು ಪ್ರೊಡ್ಯೂಸರ್ ಕೊಟ್ಟಿದ್ದೆ, ಅಂದ್ರೆ ಹೇಳಿದ್ದೆ ಹಿಂಗೆ ಲೈಕ್ ಆಪ್ಷನ್ ಕೊಟ್ಟಿದ್ದೆ ಅನ್ನೋದಕ್ಕಿಂತ ಸರ್ ಆಪ್ಷನ್ಸ್ ಹಿಂಗಿದೆ, ಕಿಟ್ಟಪ್ಪ ಅವ್ರನ್ನ ಅಪ್ರೋಚ್ ಮಾಡೋಣ. ಓಕೆ, ಅವರು ತುಂಬಾ ಆಪ್ಷನ್ಸ್ ಕೇಳಿದ್ರು, ಯಾರ್ಯಾರು ಅಂದ್ರೆ ಬೇರೆ ಬೇರೆ ಕಲಾವಿದರು, ಕಿಟ್ಟಪ್ಪ ಅವ್ರದ್ದು ಅಂತಲ್ಲ ಬೇರೆ ಕೆಲವ್ರದ್ದು ಎಲ್ಲರದು ಕೊಟ್ಟಾಗ
ಫಸ್ಟ್ ಸ್ಕೆಡ್ಯೂಲ್ ಆದ್ಮೇಲೆ ಕಿಟ್ಟಪ್ಪ ಅವರು ಫಸ್ಟ್ ಆಗಿತ್ತು, ಆಮೇಲೆ ಶರತ್ ಸರ್, ಹ್ಮ್ 1 by 1 ಹಂಗೆ ಕುಮಾರ್ ಬಂಗಾರಪ್ಪ ಸರ್, ದೇವರಾಜ್ ಸರ್, ಶಶಿಕುಮಾರ್ ಸರ್, ಧರ್ಮಣ್ಣ, ಕೀರ್ತಿರಾಜ್ ಸರ್, ಹೆಸರು ಹೇಳ್ತಾ ಹೋಗ್ತಾ ಇದ್ರೆ ತುಂಬಾ ಲಿಸ್ಟ್ ಇದೆ. ಹ್ಮ್ ಆಮೇಲೆ ಕಿಟ್ಟಪ್ಪ ಅವ್ರದ್ದು ತುಂಬಾ ದೊಡ್ಡ ಗುಣ, ಬಿಕಾಸ್ ಯಾರನ್ನು ಅವರು ಅಂಡರ್ ಎಸ್ಟಿಮೇಟ್ ಎಲ್ಲ ಮಾಡಿ ಎಲ್ಲ ನೋಡೋದಿಲ್ಲ. ಮೋರ್ ದನ್ ದಟ್ ಆಕ್ಚುಲಿ ಕಿಟ್ಟಪ್ಪ ಅವರು ನಾವ್ ಹೆಂಗೆ ಅಂದ್ರೆ ಡೈರೆಕ್ಟ್ರು ಹೀರೋ ಅನ್ನೋದಕ್ಕಿಂತ ಒಂದು ಫ್ರೆಂಡ್ಸ್ ಫೀಲಿಂಗ್, ಆರಾಮಾಗಿ ಮಾತಾಡ್ತೀವಿ, ಖುಷಿಯಾಗಿರ್ತೀವಿ, ಅವ್ರು ನಮ್ಮನ್ನು ರೇಗಿಸ್ತಾರ, ನಾವು ಅವ್ರನ್ನ ರೇಗಿಸ್ತೀವಿ. ಸೊ ಆ ತರದ್ದು ಸೆಟ್ ಅಲ್ಲಿ ಬಂದಾಗ ಫುಲ್ ಅವ್ರ ಕೆಲಸ ಅವರು, ನಮ್ ಕೆಲಸ ನಾವು, ಆ ತರದೊಂದು. ಬಟ್ ನೀವು ಈ ಸಿನಿಮಾದಲ್ಲೇ ಫಸ್ಟ್ ಭೇಟಿನ ಅವ್ರನ್ನ ಮೊದ್ಲೆಲ್ಲಾದ್ರೂ ಭೇಟಿ ಮಾಡಿದ್ರ? ಅಂದ್ರೆ ಮಾತುಕತೆ ಮಾಡಿರ್ಲಿಲ್ಲ, ಓಕೆ ಆಬ್ವಿಯಸ್ಲಿ ನೋಡಿದೀವಿ, ಭೇಟಿ ಮಾಡಿದ್ವಿ. ಅಷ್ಟೇ. ಬೇರೆ ಬೇರೆ ಯಾವ್ದೋ ಫಿಲಂ ಡಬ್ಬಿಂಗ್ ಟೈಮ್ ಅಲ್ಲೋ ಅಥವಾ ಯಾವ್ದೋ ಫಂಕ್ಷನ್ ಟೈಮ್ ಅಲ್ಲಿ ಮಾತುಕತೆ ಮಾಡಿರ್ಲಿಲ್ಲ ಅಷ್ಟೇ. ಅವರು ನನ್ ನೋಡಿರ್ಲಿಲ್ಲ ಅನ್ಸುತ್ತೆ, ಬಟ್ ನಾನು ಅವ್ರನ್ನ ನೋಡ್ಕೊಂಡು ಬಂದಿದ್ದೀನಿ. ಡೈಲಿ ಒಂದ್ ಫೋನ್ ಪಕ್ಕ ಇರುತ್ತೆ, ಬೆಳಗ್ಗೆ ಮತ್ತೆ ರಾತ್ರಿ, ಎಲ್ಲಿ ಕರೆದು ಬರ್ತೀನಿ. ನನ್ನ ಹೆಂಡತಿ ಫೋನ್ ಮಾಡ್ತಾಳೋ ಇಲ್ವೋ, ರಂಜನ್ ಅಂತೂ ರೆಗ್ಯುಲರ್. ಅಲ್ಲ, ಈ ಬಿಡುಗಡೆ ದಿನಗಳ ಹತ್ರ ಬಂದಾಗ ಅದೊಂದು ಸಂಕಟ ಇರುತ್ತೆ ಮನ್ಸಲ್ಲಿ, ಅದೊಂದು ತಳಮಳ ಇರುತ್ತೆ, ಒಂದು ದೂಡ ಇರುತ್ತೆ. ಅಯ್ಯೋ ಇನ್ನೇನು ಫೈನಲ್ ಶುಕ್ರವಾರ ಬೆಳಿಗ್ಗೆ ಆನ್ ಆಗೋದ್ರೆ ಮುಗಿದ್ ಪಿಕ್ಚರ್ ಅಲ್ಲಿ ಜನರ ಮುಂದೆ ಬಿಟ್ಟಾಗೋಯ್ತು. ಅದಕ್ಕಿಂತ ಮುಂಚೆ ಅದನ್ನ ಇನ್ನೇನ್ ಸಿಂಗಾರ ಮಾಡಬಹುದು ಅಂತ ಒದ್ದಾಟ ಇರುತ್ತಲ್ಲ, ಆ ಟೆನ್ಷನ್ ಇದ್ದೇ ಇರುತ್ತೆ. ನಾವು ಈ ಟೆನ್ಷನ್ ನನಗೆ ಹೆಚ್ಚು ಕಡಿಮೆ 65ನೇ 75 ಇರಬೇಕಿದು. ಆ ಟೆನ್ಷನ್ ಪ್ರತಿ ಸಿನಿಮಾಗಳಲ್ಲೂ ಅದೊಂದು ಟೆನ್ಷನ್ ಇರುತ್ತೆ. ನಾ ಎಂತ ಸಣ್ಣ ಪಾತ್ರನಾದ್ರೂ ಮಾಡ್ಲಿ, ನಾನ್ ನಾಯಕ ನಟನಾಗಾದ್ರೂ ಮಾಡ್ಲಿ, ನನ್ ಸಿನಿಮಾ, ನನ್ ಕ್ರಾಫ್ಟ್ ಅಲ್ವಾ ಅದು. ನಾನು ಅದ್ರಲ್ಲಿ ಒಂದು ಪಾತ್ರ ಆಗಿರ್ತೀನಿ, ಅದ್ರಲ್ಲಿ ಜೀವಿಸಿರ್ತೀನಿ, ಅಲ್ಲಿಂದ ದುಡ್ಡು ತಗೊಂಡಿರ್ತೀನಿ, ಅದನ್ನ ಊಟ ನಮ್ಮ ಮನೆ ನಡೆದಿರುತ್ತೆ ಅದರಲ್ಲಿ. ಅವಾಗ ಒಂದು ದೊಡ್ಡ ಜವಾಬ್ದಾರಿ ಹೆಗಲ ಮೇಲೆ ಇರುತ್ತೆ. ಆ ಭಯ ಡವ 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 ಅಂತ ಇರುತ್ತೆ. ಅದು ಅವನಿಗೂ ತೋರಿಸ್ತಾ ಇಲ್ಲ ಕಳ್ಳ ಅವನು. ಎಲ್ಲರಿಗೂ ಅವ್ರಿಗೆ ಅಂದ್ರೆ ಅವ್ರಿಗೆ ಹೆಂಗಿರುತ್ತೆ ಭಯ, ನಮಗೂ ಆಬ್ವಿಯಸ್ಲಿ ಅದೇ ತರದ ಭಯ ಇರುತ್ತೆ. ಲೈಕ್ ಹೆಂಗೆ ಅಂದ್ರೆ ಫಸ್ಟ್ ಫಿಲಂ ಬೇರೆ, ಶುಕ್ರವಾರ, ಅದು 100% ಇರುತ್ತೆ. ಬಟ್ ಏನಂದ್ರೆ ಒಂದಷ್ಟು ಜನ ಸಪೋರ್ಟ್ ಆಗಿ ನಿಂತಿದ್ದಾರೆ. ಕಿಟ್ಟಪ್ಪ ಅವ್ರು ಆಗ್ಬೋದು, ಆದಿತ್ಯ ಸರ್ ಆಗ್ಬೋದು, ಪ್ರೊಡ್ಯೂಸರ್ಸ್, ಬೇರೆ ಬೇರೆ ಕಲಾವಿದ್ರು, ಟೆಕ್ನಿಷಿಯನ್ಸ್ ಎಲ್ಲ ಸಪೋರ್ಟ್ ಆಗಿ ನಿಂತಿದ್ದಾರೆ. ಆಮೇಲೆ ಕಿಟ್ಟಪ್ಪ ಅವ್ರದ್ದೊಂದು ಅಪ್ರಿಶಿಯೇಟ್ ಮಾಡ್ಬೇಕು, ಕೋ ಆರ್ಟಿಸ್ಟ್ಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಅದು ಯಾರೇ ಇರ್ಬೋದು, ಟೆಕ್ನಿಷಿಯನ್ಸ್ ಆಗ್ಲಿ, ಕೋ ಆರ್ಟಿಸ್ಟ್ ಆಗ್ಲಿ, ತುಂಬಾ ಚೆನ್ನಾಗಿ ಸಪೋರ್ಟ್ ಕೊಡ್ತಾರೆ. ಅವರು ಕೂಡ ಮತ್ತೆ ಒಂದು ಅಕ್ಷರ ಅಂತ ಒಂದು ಹುಡುಗಿ ಇದ್ದಾರೆ, ಅವರು ತುಂಬಾ ಒಳ್ಳೆ ಅದ್ಭುತವಾದಂತ ನಟಿ. ಸೊ ಅವ್ರಿಗೆ ಒಂದು ಯಾವ್ದೋ ಒಂದು ಸೀನ್ ಇದೆ, ಆ ಸೀನ್ ಅಲ್ಲಿ ಅಕ್ಷರ ಅನ್ನೋರಿಗೆ ಏನು ಅಂದ್ರೆ ಲೈಕ್ ಏನು ಫೀಲ್ ಆಗ್ಬಾರ್ದು. ಅಂದ್ರೆ ಒಂದು ಯಾವ್ದೋ ಒಂದು ರೊಮ್ಯಾಂಟಿಕ್ ಸೀನ್ ಅಲ್ಲೂ ಕೂಡ ಅವ್ರಿಗೆ ಒಂದು ಕಂಫರ್ಟಬಲ್ ಫೀಲಿಂಗ್ ನ ಕ್ರಿಯೇಟ್ ಮಾಡಿ ಅದು ಆಕ್ಟ್ ಮಾಡಿಸ್ತಂತದ್ದು ಇದೆಯಲ್ಲ, ನಿಜವಾಗ್ಲೂ ಗ್ರೇಟ್. ಆಮೇಲೆ ಕಿಟ್ಟಪ್ಪ ಎಲ್ಲರಿಗೂ ಗೊತ್ತು, ಸಿಂಗಲ್ ಟೇಕ್ ಆರ್ಟಿಸ್ಟ್. ಆಮೇಲೆ ಆಪ್ಷನ್ಸ್ ನಾವು ಕೇಳೋ ಅವಶ್ಯಕತೆ ಇಲ್ಲ, ಆಲ್ಮೋಸ್ಟ್ ಆಲ್ ನಾವು ಅನ್ಕೊಂಡಿರೋ ಆಪ್ಷನ್ಸ್ ಗಿಂತ ಚೆನ್ನಾಗಿ ಆಕ್ಟ್ ಮಾಡಿ ಥಿಯೇಟರ್ ಇಂದ ಬಂದವರು. ಮೀರಿ ನಮಗೇನ್ ಕಾನ್ಫಿಡೆನ್ಸ್ ಅಂದ್ರೆ, ನಿರ್ದೇಶಕರು ಈ ಪಾತ್ರಗ ಹೆಂಗ್ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಅನ್ಕೊಂಡಿರ್ತಾರಲ್ಲ, ಅದನ್ನ ನೀಟಾಗಿ ಹೇಳ್ಬಿಟ್ಟಿರ್ತಾರೆ. ರಂಜನ್ ಅದ್ರಲ್ಲಿ ತುಂಬಾ ಪರ್ಟಿಕ್ಯುಲರ್. ಪ್ರತಿಯೊಬ್ಬರ ಹತ್ರನೂ ಹೋಗಿ ಕೂತ್ಕೊಂಡು, ಹತ್ತಿರದಲ್ಲಿ ಕೂತ್ಕೊಂಡು ಅವ್ರ ನನಗೆ ಈ ಥರದ್ದೇನೋ ಬೇಕು ಸರ್, ನನಗೆ ಇಲ್ಲೊಂದು ಚೂರು ಅಮೌಂಟ್ ಜಾಸ್ತಿ ಆಗ್ಬೇಕು, ಇಲ್ಲಿ ಕಮ್ಮಿ ಆಗ್ಬೇಕು ಅನ್ನೋದು ತುಂಬಾ ಪರ್ಟಿಕ್ಯುಲರ್ ಆಗಿ ಕಿವಿಲಿ ಹೇಳಿ 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 ಫಿಕ್ಸ್ ಮಾಡ್ಬಿಟ್ರು ಅವರು. ಹಂಗಾಗಿ ಅಲ್ಲೆಲ್ಲೂ ಏನು ಡಿಫ್ರೆನ್ಸ್ ಆಗ್ತಾ ಇರಲಿಲ್ಲ. ಎಲ್ರು ಎಂತೆಂತ ದೇವಣ್ಣಂಗೆ ನಾವು ಶಾರ್ಟ್ ಹಿಂಗ್ ಹಿಡ್ತೀವಿ, ಹಿಂಗೆ ಯಾಕೆ ಮಾಡಿ ಅಂತ ಹೇಳಕ್ಕಾಗತ್ತ? ಶಶಿ ಸರ್ ಹೇಳಕ್ಕಾಗತ್ತ? ಕುಮಾರ್ ಬಂಗಾರಪ್ಪಗೆ ಹೇಳಕ್ಕಾಗತ್ತ? ಯಾರಿಗೂ ಹೇಳಕ್ಕಾಗಲ್ಲ. ಆದರೂ ಅವರು ಡೈರೆಕ್ಟರ್ ಕೇಳೋರು, ಡೈರೆಕ್ಟ್ರೆ ನಿಮ್ಗೆ ಏನ್ ಬೇಕು ಹೇಳಿ ಕರೆಕ್ಟ್ ಆಗಿತ್ತು. ಅವ್ರಿಗೆ ರಂಜನ್ ಮೇಲಿರೋ ನಂಬಿಕೆ. ಈತ ಮೊದಲನೇ ಸತಿ ಹೋಗಿ ಅಪ್ರೋಚ್ ಮಾಡಿದಾಗ, ಕತೆ ಹೇಳಿದಾಗ ಅಥವಾ ಆ ಕ್ಯಾರೆಕ್ಟರ್ ಬಗ್ಗೆ ಹೇಳಿದಾಗ, ಅವರೆಲ್ಲ ನಮಗಿಂತ 10-15 ವರ್ಷ ಸೀನಿಯರ್ಗಳು, 150-200 ಸಿನಿಮಾಗಳೆಲ್ಲ ಮಾಡವ್ರೆ. ಅವ್ರಿಗೆ ಗೊತ್ತಾಗತ್ತೆ, ಒಂದ್ ಅಗಳು ಇಸ್ಕಿದ್ರೆ ಬೆಂದಿದೆಯಾ ಇಲ್ವಾ ಅಂತ ಗೊತ್ತಾಗತ್ತೆ. ಆ ಕಾನ್ಫಿಡೆನ್ಸ್ ಲೆವೆಲ್ ಇಂದ ನಾವು ರಂಜನ್ಗೆ ಸರೆಂಡರ್ ಆಗ್ಬಿಟ್ಟು ಕೆಲಸ ಮಾಡಿದ್ವಿ. ಈ ಇಂಡಸ್ಟ್ರಿ 22 ವರ್ಷ ಆಯ್ತು ಬಂದು. ಅದಕ್ಕಿಂತ ಮುಂಚೆನೂ ನನಗೆ ಗೊತ್ತಿರೋ ಹಂಗೆ ಐ ಥಿಂಕ್ ಹಿಂದೆ 90s ಅಲ್ಲಿ ಕೆಲವು 1-2 ಸಿನಿಮಾಗಳಲ್ಲಿ ಆಕ್ಟ್ ಮಾಡಿ ಸಣ್ಣವರು ಇದು ಪುಟ್ಟ. 8ನೇ ತರಗತಿಯಲ್ಲಿ ಇದ್ದಾಗ ನಾನು ಸೀರಿಯಲ್ ಮಾಡಿದ್ದೆ, ಮಾನವ ಅವ್ರದ್ದು ಮಲೆನಾಡಿನ ಚಿತ್ರಗಳು ಅಂತ. ಕುವೆಂಪು ಅವರ ಸಣ್ಣ ಕಥೆಗಳ ಹುಚ್ಚ ಅದು. ಅದ್ರಲ್ಲಿ ಸಾಲದ ಮಗು ಅಂತ ಒಂದು ಕಥೆ. ಆ ಕಥೆಯಲ್ಲಿ ನಾನು ಕಾಲಿಟ್ಟಿದ್ದೆ ಅದರಲ್ಲಿ 89-90 ಆಯ್ತಲ್ಲ, ಎಷ್ಟಾಯ್ತು ಈಗ? ಅಯ್ಯಪ್ಪ, ನಮಗ್ ವಯಸ್ಸಾಯ್ತಾ ಅಂತ ಭಯ ಶುರು. ಅದಕ್ಕೆ ಹೇಳಿದ್ದು ಹಿರಿಯ ಕಲಾವಿದ್ರು ಅಂತ. ನಾವು ಕಿರಿಯ ಕಲಾವಿದರು. ಇಲ್ಲ, ಒಂದು ವಿಷಯ ಹೇಳ್ಬೇಕು ಇವ್ರ ಬಗ್ಗೆ ಮತ್ತೆ ಆದಿತ್ಯ ಸರ್ ಬಗ್ಗೆ. ಸೀನಿಯರ್ ಆರ್ಟಿಸ್ಟ್ ಇದ್ದಾಗ ಫಸ್ಟ್ ಎಷ್ಟು ಸಾಧ್ಯವಾಗುತ್ತೆ ಅವ್ರದ್ದು ಮುಗ್ಸಕ್ಕೆ ಸ್ಪೇಸ್ ಮಾಡ್ಕೊಡ್ತೀವಿ. ಕೆಲವ್ರಿಗೆ ಇರುತ್ತೆ ನಮ್ದು ಫಸ್ಟ್ ಮುಗಿಸಿ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ.
ಬಟ್ ಇವ್ರಿಬ್ರದ್ದು ಅದೊಂದು ಖುಷಿ. ಈಗ ಶರತ್ ಸರ್ ಆಗಿರ್ಬೋದು, ಬೇರೆ ಎಲ್ಲಾ ಕಲಾವಿದರು, ದೇವರಾಜ್ ಸರ್. ತುಂಬಾ ಸೀನಿಯರ್ ಅಲ್ಲ, ನಮ್ಗಿಂತ 3 ವರ್ಷ ದೊಡ್ಡವರು ಅಷ್ಟೇ. ಅಲ್ಲ, ನನ್ಗೆ ಏಜ್ ಗೊತ್ತಿಲ್ಲ. ಅಲ್ಲ, ಶರತ್ ನಮ್ಗಿಂತ 3 years ದೊಡ್ಡವರು ಅಷ್ಟೇ. ಅಲ್ಲ, ನಾನು ಹೇಳಿದ್ದೇನಂದ್ರೆ, ಹೌದು, ಅಲ್ಲ ಯಾಕಂದ್ರೆ ಅವರು 19ನೇ ವಯಸ್ಸಲ್ಲಿ ದೊಡ್ಡ ಹುಲಿಯ ಮಾಡಿದಾಗ ಎಷ್ಟು ಅವ್ರಿಗೆ 19-20 ಅಷ್ಟೇ ಅವ್ರಿಗೆ. ಇಲ್ಲ, ಇನ್ ಸ್ವಲ್ಪ ಹಿಂದೇನೆ 94. ಅವಾಗ ಅವರು ಬರೀ 19 ವಯಸ್ಸು, ಅವ್ರು ಮಾಡಿದ ಪಾತ್ರ 55 ವಯಸ್ಸಿಂದು. ಅದರಿಂದಾಗಿ ಅದು ಬಂದಿದೆಯೋ ಬಹುಶಃ ಅವರ ಆ ಕಲಾವಿದನ ಅಂದ್ರೆ ಸೀನಿಯಾರಿಟಿ, ಮತ್ತೆ ಅವ್ರು ತುಂಬಾ ದೊಡ್ಡ ಕಲಾವಿದರು ಬಗ್ಗೆಲ್ಲ ಮಾತಾಡೋದು. ಎಂತ ಗರಡಿಯಿಂದ ಬಂದಿದ್ದಾರೆ. ಆ ವಾಯ್ಸ್ ಏನು, ಸಿಂಗಲ್ ಟೇಕ್ ಆರ್ಟಿಸ್ಟ್ಗಳು ನಮ್ಮ ಫಿಲಮ್ ಅಲ್ಲಿ ಇದ್ದಂತ ಆಲ್ಮೋಸ್ಟ್ ಆಲ್ ಸಿಂಗಲ್ ಟೇಕ್ ಆರ್ಟಿಸ್ಟ್. ಒಂದ್ 2-3 ಮಾನಿಟರ್ ಮಾಡ್ಬಿಡ್ತಾ ಇದ್ವಿ. ಯಾಕಂದ್ರೆ ಇವು ರಂಜನ್ ಶಾಟ್ಗಳು ಹೆಂಗಿರುತ್ತೆ ಅಂದ್ರೆ, ಟ್ರಾಲಿನೂ ಮೂವ್ಮೆಂಟ್ ಅಲ್ಲಿ ಇರುತ್ತೆ, ಕ್ಯಾಮ್ರಾಗೂ ಒಂದು ಬೇರೆ ಮೂವ್ಮೆಂಟ್ ಇರುತ್ತೆ, ಲೆನ್ಸ್ ಚೇಂಜ್, ಫೋಕಸ್ಗಳು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆಲ್ಲ ಇರುತ್ತೆ. ವೆರಿ ಕಾಂಪ್ಲಿಕೇಟೆಡ್ ಶಾರ್ಟ್ಸ್, ವೆರಿ ಕಾಂಪ್ಲಿಕೇಟೆಡ್ ಶಾರ್ಟ್ಸ್. ನಮ್ಮ ಕ್ಯಾಮ್ರಾಮನ್ಗೆ ಎಕ್ಸ್ಟ್ರಾ ಕೆಲಸ. ಲೈಟ್ ಬಾಯ್ಗಳಿಗೂ ಒಂದ್ ಪೋರ್ಷನ್ ಇಂದ ಇನ್ನೊಂದು ಪೋರ್ಷನ್ ಹಿಂಗ್ ಟರ್ನ್ ಆದ್ರೆ ಒಂದು ಲೈಟ್ ಟಕ್ಕನ್ ಚೇಂಜ್ ಮಾಡ್ಬೇಕು ಆ ಕಡೆಗೆ. ಆ ಥರದ ಶಾರ್ಟ್ಗಳು ಇಟ್ಟಿದ್ದಿದ್ದೆಲ್ಲ. ಹಂಗಾಗಿ 2-3 ರಿಹರ್ಸ್ ಮಾಡ್ತಾ ಇದ್ವಿ. ಬಟ್ ಶಾರ್ಟ್ ತಗೋಬೇಕಾದ್ರೆ ಒಂದ್ ಶಾರ್ಟ್ ಅಲ್ಲಿ. ನನಗೆ ಇದೊಂದು ಪ್ರಶ್ನೆ ಕೇಳ್ಬೇಕು. ಈಗ ಮಾತಾಡ್ತಾ ಇರ್ಬೇಕಾದ್ರೆ ಅನ್ಸಿದ್ದು, ಈಗ ನೀವು ನಿಮ್ಗಿಂತ ದೊಡ್ಡ ದೊಡ್ಡ ಕಲಾವಿದ್ರ ಜೊತೆ ಸುಮಾರು ಸಿನಿಮಾಗಳಲ್ಲಿ, ಇದರಲ್ಲೂ ಈಗ ಹೇಳಿದಾಗೆ ದೇವರಾಜ್ ಸರ್ ಎಂತೆಂಥ ಕಲಾವಿದರು ಕೆಲಸ ಮಾಡ್ಕೊಂಡು ಬರ್ತೀರಿ. ನಿಮ್ಗಿಂತ ಚಿಕ್ಕ ಕಲಾವಿದರು ನಿಮ್ಮ ಜೊತೆಲಿ ಕೆಲಸ ಮಾಡ್ತೀರಿ. ಚಿಕ್ಕ ಕಲಾವಿದರು ಅಂತಂದ್ರೆ ನಾನು ಹೇಳ್ತಿರೋದು ಯಂಗ್ ಜನರೇಷನ್. ಬಟ್ ಸೀನಿಯರ್ಸ್ ಜೊತೆ ಕೆಲಸ ಮಾಡುವಾಗ ಈಗ ಡೈರೆಕ್ಟರ್ಗೆ ಕೆಲವು ಶಾರ್ಟ್ಗಳು ಓಕೆ ಆಗಿರುತ್ತೆ, ಬಟ್ ನೀವೊಬ್ಬ ಆರ್ಟಿಸ್ಟ್ ಆಗಿ ಒಳಗಡೆ ಎಲ್ಲೋ ಒಂದು ಸಣ್ಣ ಇದಿರುತ್ತೆ, ಇದನ್ನು ಬೆಟರ್ ಮಾಡ್ಬೋದಿತ್ತು ಅಂತ. ಹೆಂಗೆ ಅದನ್ನ ಅವಾಗ ನೀವು ಮತ್ತೆ ಕಮ್ಯುನಿಕೇಟ್? ಪ್ರತಿ ಸತಿ ಅನ್ಸುತ್ತೆ. ಪ್ರತಿ ಸಿನಿಮಾ ನೋಡಿದಾಗ್ಲೂ, ರಿಲೀಸ್ ಆದ್ಮೇಲೂ ಅನ್ಸುತ್ತೆ ಏನೋ ಮಾಡ್ಬೋದಿತ್ತಲ್ಲ ಅಂತ. ಆದರೆ ನಿರ್ದೇಶಕನ ಕನಸಿಗೆ ನಾವು ಫುಲ್ಫಿಲ್ ಆಗಿದೀವ, ಅವನು ಖುಷಿ ಪಟ್ನ, ಅವನು ಎಸ್ ಅದನ್ನ, ಮುಗೀತು, ನಮ್ಮ ಕೆಲಸ ಅಲ್ಲಿಗೆ ಮುಗ್ದಿರುತ್ತೆ. ನಾವು ಹಿರಿಯರಿಂದ ಕಲಿಬೇಕು, ಕಿರಿಯರಿಗೆ ಕಲಿಸ್ಬೇಕು. ಯಾವುದನ್ನು ನಾವೇ ಜೋಬಲ್ ಹಾಕೊಂಡು ಹೋಗೋಕ್ಕಾಗಲ್ಲ. ಹಾಯ್, ನಾನು ನಿಮ್ಮ ಭಾವನಾ ಬೆಳಗೆರೆ. ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದರ ತುಂಬ ಒಳ್ಳೆಯ ಕಂಟೆಂಟ್ಗಳು ಬಂದಿದ್ದಾವೆ, ತುಂಬ ಒಳ್ಳೆ ಇಂಟರ್ವ್ಯೂಗಳು, ತಿಳ್ಕೊಳ್ಳೋ ಅಂಥ ಮಾಹಿತಿಗಳಿದ್ದಾವೆ. ತಾವು ನೋಡಬೇಕು, ಆನಂದಿಸಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.